ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸರಿತಾಸ್ ಕಿಚನ್. ಮಳೆಗಾಲ ಸ್ಟಾರ್ಟ್ ಆಗೇ ಹೋಯಿತು. ಮಳೆಗಾಲದಲ್ಲಿ ಫಸ್ಟು ನೆನಪಾಗೋದು ಏನು ಹೇಳಿ? ಪಕೋಡದಲ್ಲಿ ನಾವು ತುಂಬ ಥರ ಮಾಡ್ತೀವಿ, ಆದರೆ ಈರುಳ್ಳಿ ಪಕೋಡನೇ ಸ್ಪೆಷಲ್. ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಸಂಜೆ ಹೊತ್ತು ಟೀ ಜೊತೆಗೆ ಈ ಥರ ಪಕೋಡ ಮಾಡ್ಕೊಂಡು ತಿಂತಾ ಇದ್ದರೆ ಅದ್ರ ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸೊ ಈ ಗರ್ಗರಿಯಾದ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ನಾನಿಲ್ಲಿ 4 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸಣ್ಣಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣ ಅಂದರೆ ತೀರಾ ಸಣ್ಣನೂ ಕಟ್ ಮಾಡಬಾರ್ದು. ಈ ಥರ ಮೀಡಿಯಮ್ ಆಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ತೊಗೊಳ್ಳಿ. ಇದ್ರ ಜೊತೆಗೆ 4ರಿಂದ 5 ಹಸಿಮೆಣಸಿನ್ಕಾಯಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ತೊಗೊಳ್ಳಿ. ಚಿಕ್ಕದಾಗಿ ಕಟ್ ಮಾಡೋದಕ್ಕಿಂತ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಾ ಪೌಡರು, ಮತ್ತು 1 ಟೀ ಸ್ಪೂನಷ್ಟು ಧನಿಯಾ ಪೌಡರು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಧನಿಯಾನ ಕ್ರಷ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಇದಿಷ್ಟು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿರೋಂಥ ಎಲ್ಲ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಮತ್ತು ಈರುಳ್ಳಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈರುಳ್ಳಿನ ಈ ಥರ ಕೈಗೆ ತೊಗೊಂಡು ಚೆನ್ನಾಗಿ ಕಲಿಸಿದಾಗ, ಅಂದರೆ ಗಟ್ಟಿಯಾಗಿ ಈ ಥರ ಪ್ರೆಸ್ ಮಾಡಿ ಕಲಿಸಿದಾಗ ನಾವು ಹಾಕಿರೋಂಥ ಉಪ್ಪು ಈರುಳ್ಳಿ ಜೊತೆಗೆ ಮಿಕ್ಸ್ ಆಗಿ ಈರುಳ್ಳಿಲಿ ಆಟೋಮೆಟಿಕ್ಕಾಗಿ ನೀರನ್ನೋದು ರಿಲೀಸ್ ಆಗುತ್ತೆ. ನೋಡಿ, ಅಷ್ಟೇ ನೀರೇ ನಮಗೆ ಸಾಕಾಗುತ್ತೆ. ಕೈಗೆ ತೊಗೊಂಡು ಚೆನ್ನಾಗಿ ಗಟ್ಟಿಯಾಗಿ ಈ ಥರ ನಾನು ತೋರಿಸ್ತಿದ್ದೀನಲ್ಲ ವಿಡಿಯೋ ಕ್ಲಿಪ್ಪಿಂಗಲ್ಲಿ, ಈ ಥರ ಗಟ್ಟಿಯಾಗಿ ಕೈಗೆ ತೊಗೊಂಡು ಈ ಥರ ಪ್ರೆಸ್ ಮಾಡಿ ಕಲಿಸಿದಾಗ ನೀರನ್ನೋದು ರಿಲೀಸ್ ಆಗುತ್ತೆ. ಅಷ್ಟೇ ನೀರು ಸಾಕು ನಮಗೆ ಪಕೋಡ ಕಲಸೋಕ್ಕೆ. ನೋಡ್ತಿರ್ಬೋದು ಈರುಳ್ಳಿ ಎಷ್ಟು ತೇವ ಆಗಿದೆ. ಸೊ ಇಷ್ಟೇ ಸಾಕಾಗುತ್ತೆ ನಮಗೆ. ಈಗ 1 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ಪು ಕಡಲೆ ಹಿಟ್ಟಿಗೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟು ನೀವು ಜಾಸ್ತಿ ತೊಗೊಳ್ಳೋ ಹಾಗಿದ್ದರೆ ಅಕ್ಕಿ ಹಿಟ್ಟು ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಮಗೆ ಪಕೋಡ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ, ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಇದನ್ನು ಈ ಥರ ಕಲಿಸ್ಕೊಬೇಕಾಗುತ್ತೆ. ನೀರು ಏನೂ ಹಾಕಬಾರ್ದು. ಇದಕ್ಕೆ ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಬೋಂಡಾ ಬಜ್ಜಿ ಥರ ಆಗಿಬಿಡುತ್ತೆ. ಸೊ ಅದರಿಂದ ನಾವು ಇದನ್ನು ಎಷ್ಟು ಗಟ್ಟಿಯಾಗಿ ಕಲಿಸ್ತೀವೋ ನಮಗೆ ಪಕೋಡ ಅನ್ನೋದು ಅಷ್ಟು ಕ್ರಂಚಿಯಾಗಿ ಬರುತ್ತೆ. ನಿಮಗೆ ಈ ಥರ ಆಗ್ತಾಯಿಲ್ಲ ಅನ್ನೋ ಹಾಗಿದ್ರೆ 1 ಅಥವಾ 2 ಟೇಬಲ್ ಸ್ಪೂನ್ ಅಷ್ಟೇ ನೀರು ಹಾಕ್ಕೊಳ್ಳಿ. ನೋಡಿ, ಈ ಥರ ಕಲಸಿಟ್ಕೊಬೇಕಾಗುತ್ತೆ. ಸೊ ಈ ಥರ ಕಲಸಿಟ್ಕೊಂಡಿರೋಂಥ ಪಕೋಡನ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ನಾನು ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊಂಡಿದ್ದಕ್ಕೆ ಫ್ರೈ ಮಾಡೋಕ್ಕೆ ಬೇಕಾಗಿರೋಷ್ಟು ಎಣ್ಣೆನ ಹಾಕಿ, ಇದು ಎಣ್ಣೆ ಬಿಸಿ ಆಗಿದೆಯಾ ಅಂತ ಒಂದು ಸ್ವಲ್ಪ ಹಾಕಿ ನೋಡಿ. ಸೊ ಇದು ಬಿಸಿ ಆಗಿದೆ ಅಲ್ವಾ. ಸೊ ಈಗ ಒಂದು ಸ್ವಲ್ಪನೇ ಹಾಕಬೇಕು. ಅಂದರೆ ಜಾಸ್ತಿನೂ ಹಾಕಬಾರ್ದು, ಸ್ವಲ್ಪನೂ ಹಾಕಬಾರ್ದು. ಒಂದು ಮೀಡಿಯಮ್ ಆಗಿ, ಅಂದರೆ ಪಕೋಡ ನಾವು ಯಾವ ರೀತಿ ಹಾಕ್ತೀವಿ ಈ ಥರ ಬೆರಳಲ್ಲಿ ಪ್ರೆಸ್ ಮಾಡ್ತಾ ಈ ಥರ ಒಂದು ಸ್ವಲ್ಪನೇ ಪಕೋಡನ ಇದ್ರ ಜೊತೆಗೆ ಹಾಕ್ಕೊಂಡು ಇದನ್ನು ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಕ್ರಿಸ್ಪ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ. ಫ್ಲೇಮ್ನ ಹೈಯಲ್ಲಿ ಇಟ್ಕೊಬೇಡಿ ಅಥವಾ ಲೋನು ಇಡಬೇಡಿ. ಸೊ ಈ ಥರ ಮೀಡಿಯಮ್ ಫ್ಲೇಮ್ನಲ್ಲಿ ನಮಗೆ ಎರಡೂ ಕಡೆಯೂ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ನಮಗೆ ಈರುಳ್ಳಿ ಪಕೋಡ ಅನ್ನೋದು ರೆಡಿ ಆಗಿಬಿಡುತ್ತೆ. ಇದನ್ನು ಹೊರಗೆ ತೆಗೆದ್ಮೇಲೆ ಇದನ್ನು ಮುಚ್ಚೋಕ್ಕೆಲ್ಲ ಏನೂ ಹೋಗಬಾರ್ದು. ಇದನ್ನು ಪ್ಲೇಟ್ ಏನಾದ್ರು ಮುಚ್ಚಿಟ್ಬಿಟ್ರೆ ಇದು ಕ್ರಿಸ್ಪಿನೆಸ್ ಇರೋದಿಲ್ಲ, ಸಾಫ್ಟ್ ಆಗಿಬಿಡುತ್ತೆ. ಸೊ ಅದರಿಂದ ಗಾಳಿಗೆ ಹಾಗೆ ಬಿಟ್ಬಿಡಿ. ಇದೇ ಎಣ್ಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಕೂಡ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೀವು ಬೇಕಿದ್ದರೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೂಡ ನೀವು ಕಟ್ ಮಾಡಿ ಇದ್ರ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ಸೊ ಈ ಥರ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಕರ್ಬೇವಿನ ಸೊಪ್ಪನ್ನ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ಅಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ. ಡೆಫಿನೆಟಾಗಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಮಾಡಿದಾಗ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ಸರಿತಾಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಬಟನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.